ನಮಸ್ಕಾರ ವೀಕ್ಷಕರೇ, ಶ್ರೀ ನ್ಯೂಸ್ ಕನ್ನಡಗೆ ಸ್ವಾಗತ. ನಾನು ಅಶ್ವಿನಿ. ಎಷ್ಟೋ ಕಡೆಯಲ್ಲಿ ನಾವು ನೋಡ್ತೇವೆ, ಕೆಲವು ಕಡೆಯಲ್ಲಿ ಅವರ ಮಕ್ಕಳಿಗೆ ಇದ್ದರೂ ಕೂಡ ನೋಡಿದಂಥ ಪರಿಸ್ಥಿತಿಯನ್ನು ನೋಡ್ತೇವೆ. ಅವರು ದೊಡ್ಡ ದೊಡ್ಡ ಶ್ರೀಮಂತರು ಇರುವಂಥದ್ದನ್ನು ನೋಡ್ತೇವೆ ಮಕ್ಕಳು. ಆದರೆ ಅವರಿಗೆ ಬೇಕಾದಂಥ ಒಂದು ಬಟ್ಟೆ ಬರೆಯನ್ನು ಕೂಡ ಕೊಡದಂಥ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೇವೆ. ಈಗ ನನ್ನ ಅಕ್ಕನನ್ನು ಮದುವೆ ಮಾಡಿಕೊಟ್ಟಂತ ಹೇಳಿದ್ದು ಮೊನ್ನೆ ಕತೆ ಹೇಳ್ತಿದ್ರು ಅಕ್ಕ. ಮಕ್ಕಳು ಏನು ಮಾಡಿದ್ದಾರೆ ಅಂದರೆ, ಅವರೊಂದು ಕಾಡಲ್ಲಿ ಅವ್ರದ್ದು ಮನೆಗಳು, ಆದರೆ ತಾಯಿಯನ್ನೊಬ್ಬಳನ್ನೇ ಬಿಟ್ಟು ಎಷ್ಟೋ ಕಡೆಯಲ್ಲಿ ನಾವು ನೋಡ್ತೇವೆ, ಕೆಲವು ಕಡೆಯಲ್ಲಿ ಅವರ ಮಕ್ಕಳಿಗೆ ಇದ್ದರೂ ಕೂಡ ನೋಡಿದಂಥ ಪರಿಸ್ಥಿತಿಯನ್ನು ನೋಡ್ತೇವೆ. ಅವರು ದೊಡ್ಡ ದೊಡ್ಡ ಶ್ರೀಮಂತರು ಇರುವಂಥದ್ದನ್ನು ನೋಡ್ತೇವೆ ಮಕ್ಕಳು. ಆದರೆ ಅವರಿಗೆ ಬೇಕಾದಂಥ ಒಂದು ಬಟ್ಟೆ ಬರೆಯನ್ನು ಕೂಡ ಕೊಡದಂಥ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೇವೆ. ಈಗ ನನ್ನ ಅಕ್ಕನನ್ನು ಮದುವೆ ಮಾಡಿಕೊಟ್ಟಂತ ಹೇಳಿದ್ದು ಮೊನ್ನೆ ಕತೆ ಹೇಳ್ತಿದ್ರು ಅಕ್ಕ. ಮಕ್ಕಳು ಏನು ಮಾಡಿದ್ದಾರೆ ಅಂದರೆ, ಅವರೊಂದು ಕಾಡಲ್ಲಿ ಅವ್ರದ್ದು ಮನೆಗಳು, ಆದರೆ ತಾಯಿಯನ್ನೊಬ್ಬಳನ್ನೇ ಬಿಟ್ಟು ಅಂಥ ಕುಟುಂಬವನ್ನು ಗುರುತಿಸಿ ಧರ್ಮಸ್ಥಳದವರು ಒಂದು ಕಟ್ಟಿಕೊಡ್ತಾರೆ ಅಂತ ಆದರೆ ಅದು ಭಾಳ ಒಳ್ಳೆಯ ಕೆಲಸ ಅಂತ. ಹಾಗೆ ಇಲ್ಲಿ ಕೂಡ ನಿಮಗೆ ಗೊತ್ತಿರ್ಬೋದು, ಮನೆಯ ಕೆಲಸವೂ ಕೂಡ ಆಗ್ತಾ ಇದೆ. ಇದೇನು ಬಹಳ ದೊಡ್ಡ ಬಜೆಟ್ನ ಮನೆ ಅಲ್ಲ, 1,80,000. ನಾವು ಕಾರ್ಯಕ್ರಮಗಳಲ್ಲಿ ಹೋದಾಗ ನಾನು ಹೇಳ್ತೇನೆ, ನಾವು ಅಂಥ ನಿರ್ಗತಿಕ ಕುಟುಂಬಗಳಿಗೆ ಮನೆ ಕಟ್ಟಿ ಕೊಡ್ತೇವೆ, ಆದರೆ ಎಷ್ಟು ದೊಡ್ಡ ಮನೆ ಅಂತ ನನಗೆ ಪ್ರಶ್ನೆ ಮಾಡ್ತಾರೆ, ಎಷ್ಟು ಲಕ್ಷದ್ದು ಮನೆ ಅಂತ. ಆಗ ನಾನು ಹೇಳುವಂಥದ್ದು 1.5 ಅಥವಾ 1.80 ಅಂತ ಹೇಳುವಾಗ, ಏನು ಸರ್ ಅದರಲ್ಲಿ ಬಿದ್ದು ಸಾಯ್ಬೇಕಂತ ಕಟ್ತೀರ ಅಂತ ಕೂಡ ಕೇಳಿದವರಿಗೆ. ಅಂತೂ ಆ ರೀತಿ ಅಲ್ಲ, ಅದನ್ನು ಕೂಡ ನಾವು ಆ ಮೊತ್ತದಲ್ಲಿ ಒಂದು ಸಣ್ಣ ಮನೆಯನ್ನು ಚೊಕ್ಕರದಿಂದ, ಯಾಕೆಂದರೆ ಅದಕ್ಕೆ ಮೇಸ್ತಿರಿಗಾರ ಅಥವಾ ಗುತ್ತಿಗೆದಾರ ಅವರು ಕೂಡ ಸಹಾಯದ ರೀತಿಯಲ್ಲಿ ಮಾಡ್ತಾರೆ. ಇಲ್ಲದಿದ್ದರೆ ಅವರು ಇಷ್ಟು ದೊಡ್ಡ ಮನೆಗೆ ಎಷ್ಟೋ ಲಕ್ಷ ಅವರು ಡಿಮಾಂಡ್ ಮಾಡ್ಬೋದಿತ್ತೇನ. ಅವರಿಗೆ ಕೂಡ ಒಂದು ಇಂಥ ಕುಟುಂಬದವರಿಗೆ ಸಹಾಯ ಮಾಡಬೇಕಂತ ಮನಸ್ಸು ಬೇಕಾಗುತ್ತೆ. ಆ ರೀತಿಯ ಒಂದು ಮನಸ್ಸಿದ್ದಾಗ ಈ ಒಂದು ಇಡೀ ರಾಜ್ಯದಲ್ಲಿಯೇ ಸಾಮಾಜಿಕ ಸೇವೆಯಲ್ಲಿ ಹಲವು ಪ್ರಶಸ್ತಿಗಳನ್ನು ತನ್ನ ಮುಡಿಗೇರಿಸಿಕೊಂಡಂತಹ ಈ ಸಂಸ್ಥೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸಂಸ್ಥೆ. ಆ ಧರ್ಮಸ್ಥಳ ಕ್ಷೇತ್ರದ ಒಡೆಯ ಮಂಜುನಾಥ ಸ್ವಾಮೀಜಿಯವರ ಪಾದಾರಂಧಗಳಲ್ಲಿ ನಮ್ಮೆಲ್ಲರ ವತಿಯಿಂದ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಇವಾಗ ತಾನೇ ಮಾತನಾಡಿದಂತಹ 4 ಜಿಲ್ಲೆಗಳ ನಿರ್ದೇಶಕರು ಶ್ರೀಯುತ ಪೂಜಾರಿ ಗುರುಗಳಲ್ಲಿ ನಾನು ಸ್ವಾಗತ ಹಾಗೂ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಅದೇ ರೀತಿ ಎಲ್ಲ ಧರ್ಮಸ್ಥಳ ಕ್ಷೇತ್ರದ ಸಿಬ್ಬಂದಿಯವರಲ್ಲೂ ನನ್ನ ನಮಸ್ಕಾರಗಳನ್ನು ಹೇಳುತ್ತಾ, ಸೇರಿರುವಂಥ ನೆಲ್ಲೆಲ್ಲ ಗ್ರಾಮದ ಪ್ರಮುಖರಲ್ಲಿಯೂ ನಮಸ್ಕಾರಗಳನ್ನು ತಿಳಿಸುತ್ತಾ, ಈ ಒಂದು ಧರ್ಮಸ್ಥಳ ಕ್ಷೇತ್ರ ಒಂದೆರಡಲ್ಲ, 10 ಹಲವಾರಲ್ಲ, 100 ಸಾಮಾಜಿಕ ಕಾರ್ಯಗಳನ್ನು ಇವತ್ತು ತನ್ನ ಹೆಸರನ್ನು ಗುರುತಿಸಿಕೊಂಡಿದೆ. ಕಾರ್ಯರೂಪದಲ್ಲಿ ತಂದು ನಿಜವಾದ ಬಡವರಿಗೆ ನಮ್ಮ ರಾಜ್ಯ ಸರ್ಕಾರ ಮಾಡಿದಂಥ ಕೆಲಸಗಳನ್ನು ಇವತ್ತು ಧರ್ಮಸ್ಥಳ ಸಂಸ್ಥೆ ನಿಜವಾದ ಬಡವರಿಗೆ, ನಿರ್ಗತಿಕರಿಗೆ ಕೊಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಈ ಒಂದು ಧರ್ಮಸ್ಥಳ ಕ್ಷೇತ್ರದ ಕಾರ್ಯ ಶ್ರೇಯೋಭಿವೃದ್ಧಿಗೆ ನಮ್ಮೆಲ್ಲ